ಒಂದು ಗ್ರಾಮ, ಒಂದು ಅಪರೂಪದ ಸಂಪ್ರದಾಯ. ಧಾರವಾಡ ಜಿಲ್ಲೆ ಹೆಮ್ಮೆಯ ಮುಳಮುತ್ತಲ್ ಗ್ರಾಮದಲ್ಲಿ ಏನಿದೆ ವಿಶೇಷ, ಬನ್ನಿ ನೋಡೋಣ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನ್ ತೋರ್ಸಾತೇವ ಅಂದ್ರ ನಮ್ಮ ಧಾರವಾಡದ ಮುಳಮುತ್ತಲ್ ಗ್ರಾಮವನ್ನ ಈ ಒಂದು ವಿಡಿಯೋದಾಗ ತೋರ್ಸಾತೇವಿ. ಮತ್ತೆ ಈ ಒಂದು ವಿಡಿಯೋದಾಗ ಆ ಗ್ರಾಮದ ಬಗ್ಗೆ ಕೂಡ ಹೇಳ್ತೀನಿ ಅಂತ, ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಮುಳಮುತ್ತಲ್ ಗ್ರಾಮ ಧಾರವಾಡ ಜಿಲ್ಲೆಯ ಸಂಪ್ರದಾಯ, ಕೃಷಿ ಮತ್ತು ಸಂಸ್ಕೃತಿಯ ಹೆಮ್ಮೆಯ ಊರು. ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನಲ್ಲಿರುವ ಮುಳಮುತ್ತಲ್ ಗ್ರಾಮ ಉತ್ತರ ಕರ್ನಾಟಕದ ಸಂಪ್ರದಾಯ, ಕೃಷಿ ಮತ್ತು ಗ್ರಾಮೀಣ ಜೀವನದ ಸೊಬಗನ್ನು ಪ್ರತಿಬಿಂಬಿಸುವ ಸುಂದರ ಗ್ರಾಮವಾಗಿದೆ. ಪ್ರಕೃತಿ ಮಡಿಲಿನಲ್ಲಿ ನೆಲೆಗೊಂಡಿರುವ ಈ ಗ್ರಾಮವು ತನ್ನ ಕೃಷಿ ಚಟುವಟಿಕೆಗಳು, ಶಾಂತ ವಾತಾವರಣ ಮತ್ತು ವಿಶಿಷ್ಟ ಆಚರಣೆಗಳೊಂದಿಗೆ ಹೆಸರುವಾಸಿಯಾಗಿದೆ. ಗ್ರಾಮದ ಭೌಗೋಳಿಕ ಸ್ಥಾನವನ್ನು ನೋಡಿದರೆ ಮುಳಮುತ್ತಲ್ ಗ್ರಾಮವು ಧಾರವಾಡ ನಗರಕ್ಕೆ ಸಮೀಪದಲ್ಲಿದ್ದು ರಸ್ತೆ ಸಂಪರ್ಕ ಹೊಂದಿರುವ ಗ್ರಾಮವಾಗಿದೆ. ಸುತ್ತಮುತ್ತಲಿನ ಹಲವಾರು ಗ್ರಾಮಗಳೊಂದಿಗೆ ಉತ್ತಮ ಸಂಪರ್ಕ ಹೊಂದಿದೆ. ಗ್ರಾಮದ ಇತಿಹಾಸವನ್ನು ನೋಡಿದರೆ ಮುಳಮುತ್ತಲ್ ಗ್ರಾಮವು ಹಲವು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಹಿರಿಯರು ಉಳಿಸಿಕೊಂಡಿರುವ ಸಂಪ್ರದಾಯಗಳು ಮತ್ತು ಆಚರಣೆಗಳು ಇಂದಿಗೂ ಜೀವಂತವಾಗಿದೆ. ಈ ಗ್ರಾಮದ ಸಾಂಸ್ಕೃತಿಕ ಪರಂಪರೆ ಹೊಸ ತಲೆಮಾರಿಗೆ ಮಾದರಿಯಾಗಿದೆ. ಕೃಷಿಯೇ ಗ್ರಾಮದ ಜೀವಾಳ. ಮುಳಮುತ್ತಲ್ ಗ್ರಾಮದ ಜನರು ಪ್ರಮುಖ ಜೀವನಾಧಾರ ಕೃಷಿಯಾಗಿದೆ. ಮಳೆಯ ಜೊತೆಗೆ ಬೋರ್ವೆಲ್ ಮತ್ತು ಇತರ ನೀರಾವರಿ ವ್ಯವಸ್ಥೆಗಳನ್ನು ಬಳಸಿಕೊಂಡು ರೈತರು ವಿವಿಧ ಬೆಳೆಗಳನ್ನು ಬೆಳೆಯುತ್ತಾರೆ. ಪಶುಸಂಗೋಪನೆ, ಕೃಷಿಯ ಜೊತೆಗೆ ಹಸು, ಎಮ್ಮೆ, ಕುರಿ ಮತ್ತು ಮೇಕೆ ಸಾಗಾಣಿಕೆ ಗ್ರಾಮಸ್ಥರ ಆದಾಯದ ಪ್ರಮುಖ ಮೂಲವಾಗಿದೆ. ಹೈನುಗಾರಿಕೆ ಕೆಲವು ಕುಟುಂಬಗಳಿಗೆ ಹೆಚ್ಚುವರಿ ಆದಾಯ ನೀಡುತ್ತದೆ. ಕಾಮನದ್ರಿ ಇದನ್ನ ಏನಕ್ಕ ಹೋಳಿ ಹುಣ್ಣಿಮೆಗೆ ಜಾತ್ರೆ ನಡೆದ ಎಲ್ಲಾ ಕಡೆಯಿಂದನೂ ಬರ್ತಾರೆ. ಪಂಚಾಯತಿ ಇನ್ನ ಏನೇನ್ ಅಭಿವೃದ್ಧಿ ಮಾಡ್ಬೇಕಾಗೈತ್ರಿ? ಇನ್ನೂ ಆಗ್ಬೇಕ್ರಿ. ನೀರಿನ ಪ್ರಾಬ್ಲಮ್ ಅದ. ನೀರಿನ ಪ್ರಾಬ್ಲಮ್ ಐತ್ರಿ. ಮತ್ ಏನೇನ್ ಆಗ್ಬೇಕೈತ್ರಿ? ರೋಡ್ ಆಗ್ಬೇಕ. ಇನ್ನೂ ಸ್ವಲ್ಪ ಉಳ್ದಾವ್. ಮತ್ತ ಬಸ್ಸಿಂದ್ರಿ ಟೈಮ್ ಬರ್ತದಿರಲ್ಲ? ಟೈಮ್ ಬಸ್ಸಿಂದ 2 ಬಸ್ ಅನಾನುಕೂಲ ಅದಾವ. ಒಂದು 12ವರೆಗೆ ಬಂತಂದ್ರ ಈಗ 2 ಗಂಟೆ ಅಂದ್ರ ಅವಾಗ ಒಂದು ಪ್ರಾಬ್ಲಮ್ ಐತಿ. 1 ಗಂಟೆಗೆ 1:15 ಒಂದು ಬರ್ಬೇಕು. ಆಮೇಲೆ ಅಲ್ಲಿಂದ 3:15 ಒಂದು ಬಿಡ್ಬೇಕು. ಬಸ್ಸಿನ ಪ್ರಾಬ್ಲಮ್ ಅದ. ಇನ್ನ ಸ್ವಲ್ಪ ಹೆಚ್ಚಿಗೆ ಮಾಡ್ರೆ ಈಸಿ ಆಗ್ಬೋದು. ಈಸಿ ಆಕತಿ. ಕಾಲೇಜ್ ಹುಡುಗರಿಗೆ ಬರೋರಿಗೆ ಅನುಕೂಲ ಆಕತಿ. ಕಾಮನ ಹಬ್ಬ ಗ್ರಾಮದ ವಿಶೇಷತೆ. ಮುಳಮುತ್ತಲ್ ಗ್ರಾಮವು ಕಾಮನ ಹೋಳಿ ಹಬ್ಬಕ್ಕೆ ವಿಶೇಷ ಪ್ರಸಿದ್ಧವಾಗಿದೆ. ಪ್ರತಿ ವರ್ಷ 3 ದಿನಗಳ ಕಾಲ ಗ್ರಾಮಸ್ಥರು ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಾರೆ. ಕಾಮನ ಹಬ್ಬದ ವಿಶಿಷ್ಟ ಆಚರಣೆ. ಈ ಹಬ್ಬದ ವೇಳೆ ಕಾಮನ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಗ್ರಾಮಸ್ಥರು ರಾತ್ರಿ ಪೂರ್ತಿ ಪಹರೆ ಕಾಯುವ ಸಂಪ್ರದಾಯವನ್ನು ಇಂದಿಗೂ ಉಳಿಸಿಕೊಂಡಿದೆ. ಇದು ಗ್ರಾಮದ ಏಕತೆ ಮತ್ತು ಭಕ್ತಿಯನ್ನು ಪ್ರತ್ಯೇಕವಾಗಿ ತೋರಿಸುತ್ತದೆ.
ಧಾರವಾಡ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಮುಳುಮುತ್ತಲ್ ಗ್ರಾಮವು ಒಂದಾಗಿದೆ. ಇಲ್ಲಿನ ಪ್ರಮುಖ ವಿಶೇಷತೆ ಏನೆಂದರೆ ಶ್ರೀ ಕಾಮದೇವರ ಜಾತ್ರೆ. ಇದು ಪ್ರತಿ ವರ್ಷವೂ ಮುಳುಮುತ್ತಲ್ ಗ್ರಾಮದಲ್ಲಿ ಹಿರಿಯರು ಮತ್ತು ಕಿರಿಯರು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಶ್ರೀ ಕಾಮದೇವರ ಜಾತ್ರೆ ಕರ್ನಾಟಕದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದಂತಹ ಜಾತ್ರೆಯಾಗಿದೆ ಎಂದು ಹೇಳಬಹುದು. ಗ್ರಾಮೀಣ ಸಂಸ್ಕೃತಿ. ಮುಳುಮುತ್ತಲದಲ್ಲಿ ಹಬ್ಬಗಳು, ಜಾತ್ರೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಎಲ್ಲರೂ ಒಗ್ಗಟ್ಟಿನಿಂದ ಆಚರಿಸುತ್ತಾರೆ. ಹಿರಿಯರ ಸಂಪ್ರದಾಯಗಳಿಗೆ ಯುವ ಪೀಳಿಗೆಯು ಗೌರವ ನೀಡುತ್ತಿರುವುದು ಗ್ರಾಮದ ವಿಶೇಷತೆಯಾಗಿದೆ. ಶಿಕ್ಷಣವನ್ನು ನೋಡಿದರೆ ಗ್ರಾಮದ ಮಕ್ಕಳು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಗ್ರಾಮದಲ್ಲೇ ಅಥವಾ ಸಮೀಪದ ಗ್ರಾಮಗಳಲ್ಲಿ ಪಡೆಯುತ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಧಾರವಾಡ ನಗರವನ್ನು ಅವಲಂಬಿಸುತ್ತಾರೆ. ಸಾರಿಗೆಯನ್ನು ನೋಡಿದರೆ ಧಾರವಾಡ ನಗರಕ್ಕೆ ಸಮೀಪದಲ್ಲಿರುವುದರಿಂದ ಬಸ್ ಹಾಗೂ ಖಾಸಗಿ ವಾಹನಗಳ ಮೂಲಕ ಸುಲಭವಾಗಿ ಸಂಚಾರ ಮಾಡಬಹುದು. ಮೂಲಭೂತ ಸೌಕರ್ಯಗಳನ್ನು ನೋಡಿದರೆ ಗ್ರಾಮದಲ್ಲಿ ರಸ್ತೆ, ವಿದ್ಯುತ್ ಮತ್ತು ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯಗಳಿವೆ. ಇನ್ನು ಕೆಲವು ಅಭಿವೃದ್ಧಿ ಕಾಮಗಾರಿಗಳು ಅಗತ್ಯವಿದೆ ಎಂದು ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಗ್ರಾಮದ ಜನರ ಜೀವನ ಶೈಲಿಯನ್ನು ನೋಡಿದರೆ ಸರಳತೆ, ಪರಿಶ್ರಮ ಮತ್ತು ಪರಸ್ಪರ ಸಹಕಾರ ಮುಳುಮುತ್ತಲ್ ಗ್ರಾಮದ ಜನರ ಪ್ರಮುಖ ಗುಣಗಳಾಗಿವೆ. ಕೃಷಿ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿಯೂ ಗ್ರಾಮಸ್ಥರು ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಭವಿಷ್ಯದ ಅಭಿವೃದ್ಧಿ. ಉತ್ತಮ ಮೂಲ ಸೌಕರ್ಯಗಳು, ನೀರಾವರಿ ಅಭಿವೃದ್ಧಿ, ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳು ಹೆಚ್ಚಾದರೆ ಮುಳುಮುತ್ತಲ್ ಗ್ರಾಮವು ಇನ್ನಷ್ಟು ಅಭಿವೃದ್ಧಿಯತ್ತ ಸಾಗುವ ಸಾಮರ್ಥ್ಯವನ್ನು ಹೊಂದಿದೆ. ಕೊನೆಯದಾಗಿ ಮುಳುಮುತ್ತಲ್ ಗ್ರಾಮವು ಕೇವಲ ಒಂದು ಗ್ರಾಮವಲ್ಲ, ಅದು ಸಂಪ್ರದಾಯ, ಕೃಷಿ, ಸಂಸ್ಕೃತಿ ಮತ್ತು ಗ್ರಾಮೀಣ ಬದುಕಿನ ಸುಂದರ ಸಂಗಮವಾಗಿದೆ. ಕಾಮನ ಹಬ್ಬದಂತಹ ವಿಶಿಷ್ಟ ಆಚರಣೆಗಳು ಈ ಗ್ರಾಮವನ್ನು ಧಾರವಾಡ ಜಿಲ್ಲೆಯ ವಿಶೇಷ ಗ್ರಾಮಗಳಲ್ಲಿ ಒಂದಾಗಿ ಗುರುತಿಸುತ್ತದೆ. ಉತ್ತರ ಕರ್ನಾಟಕದ ನೈಜ ಗ್ರಾಮೀಣ ಬದುಕನ್ನು ಅರಿಯಲು ಮುಳುಮುತ್ತಲ್ ಗ್ರಾಮಕ್ಕೆ ಭೇಟಿ ನೀಡುವುದು ಒಂದು ಉತ್ತಮ ಅನುಭವವಾಗುತ್ತದೆ. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.